ಒಂದೇ ಎಲ್ಲರಿಗೂ ಬರಕ್ಕೆ. ಒಂದೇ ಸರಿ ಬರಲಿ ಎಲ್ಲ. ಓ ಸರಿ ಅಮ್ಮ. ಸಂಗೊಳ್ಳಿ ರಾಯಣ್ಣ ಶಂಕರ್
ಮತ್ತೆ ಇದ್ ಕೊಡ್ರಿ ಮತ್ತೆ ಇದ್ ಕೊಡ್ರಿ. ಅವರೊಂದು ಒಂದು ಅವಕಾಶ ಹಂಚ್ಕೋಬೇಕಂತಂದ್ರೆ ನಾವು ಫೈನಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗ ನನಗೆ ಲೆಗ್ಗಿಗೆ ಒಂದು ಹೇಟ್ ಬಿತ್ತು. ಸೊ ನಾವು ಮಾಡೋಕ್ಕಾಗಲಿಲ್ಲ. ಅವಾಗ ನಮ್ಮ ಮನೆಯಲ್ಲಿ ಯಾರು ಬರಲಿಲ್ಲ, ಯಾಕಂದ್ರೆ ಅವ್ರು ನಾನು ಇನ್ನೂ ಹೇಳಿದ್ದಿಲ್ಲ. ಬಟ್ ಸರ್ ಅರ್ಜುನ್ ಸರ್ ಇರಲ್ಲ, ಅವ್ರ ಮಗನ ಥರ ನಮಗೆ ಅಲ್ಲಿ ಹಾಸ್ಪಿಟಲ್ಗಳಲ್ಲಿ ನೋಡ್ಕೊಂಡಿದ್ದಾರೆ. ತುಂಬ ಹೆಮ್ಮೆ. ಅವರಲ್ಲಿ ಜೀವಿಯಲ್ಲಿ ಅವರು ಕೆಲಸ ಮಾಡಬೇಕಂತ ಮಾಡ್ತಾ ಇಲ್ಲ. ಅವ್ರ ತಂದೆ ಅವರು ನಮ್ಗಂತಂದವರು ಅಲ್ಲಿ ಎಲ್ಲ ಬಂದಂತ ಉತ್ತರ ಕರ್ನಾಟಕದವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರು ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಅಲ್ಲಿ ಅದಕ್ಕೆ ನಾವು ಈಗ ಡಿಗ್ರಿಯಲ್ಲಿ ಫೈನಾನ್ಸ್ ಆಗಿ ಹೊರಗೆ ಹೋಗಿದ್ವಿ. ಅವ್ರ ಮೊದಲೆಲ್ಲ ಹೇಳ್ತಿಲ್ಲ, ಈಗ ಸರ್ ಹೇಳಿದ್ರಲ್ಲ ಕೊರೋನಾ ಸೆಕೆಂಡ್ ಕೊರೋನಾ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಇದೇ ನಮ್ಮ ಊರಲ್ಲಿ ಪ್ರೋಗ್ರಾಮ್ ಮಾಡಬೇಕು ಸರ್, ನೀವು ಯಾವಾಗಾದ್ರೂ ಅದೊಂದು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ಈ ಒಂದು ಆ್ಯಕ್ಚುಲಿ ಈ ಥರ ಆಗುತ್ತೆ ನಾನು ಅಂದ್ಕೊಂಡಿದ್ದಿಲ್ಲ. ನಮ್ಮೂರಲ್ಲಿ ಗುರುವಿನ ಕಾರ್ಯಕ್ರಮಗಳು ಮಾಡ್ತಾರೆ, ಬಟ್ ಇಷ್ಟು ನೀಟಾಗಿ ಆಮೇಲೆ ಬುಕ್ಸ್ ಇರ್ಬೋದು ಅದೆಲ್ಲ ನೋಡಿದ್ಕೊಂಡು ನಮ್ಗೆ ಇನ್ನೊಂಥರ ಖುಷಿ ಆಗುತ್ತೆ. ಸೊ ಈ ಒಂದು ವೇದಿಕೆಯನ್ನು ನಮಗೆ ಕಟ್ಟಿದ್ದಕ್ಕೆ ನನ್ನಂತ ನನ್ನ ಭಾಳಷ್ಟು ಕಲಾವಿದರಿದ್ದಾರೆ. ಅವ್ರಿಗೊಂದು ಇದೇ ವೇದಿಕೆ, ಈ ಥರದ ವೇದಿಕೆಯಿಂದ ನಾನು ಅಲ್ಲಿವರೆಗೂ ಬೆಳೆದಿರೋದು. ಸೊ ಈ ಒಂದು ನಮ್ಮ ವಿಜಯ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಅಕಾಡೆಮಿಗೆ ಸ್ಟೇಜ್ ಕೊಟ್ಟಿದ್ದಕ್ಕೆ ಅರ್ಜುನ್ ಅಷ್ಟೇ ಮಾತಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಏನು ಮಾತಾಡೋಕ್ಕೂ ಗೊತ್ತಿಲ್ಲ, ಅವನು ಏನು ಹೇಳ್ಬಿಟ್ಟಾರೆ. DK ಅಷ್ಟು ಚೆನ್ನಾಗಿ ಬರೋದಕ್ಕೆ ಇವರೇ ಕಾರಣ. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ಎಲ್ಲರಿಗೂ, ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು. ರೆಡಿ 3, 2, 1 ಸ್ಟಾರ್ಟ್. Yeah! ನೋಡ್ರಿ